ಈಗ ಅವ್ರ ಮನೆಗೆ ತೊಗೋಬೇಕಂದ್ರೆ ಈಗ ನಿಖಿಲ್ ಮತ್ತು ಮೇಘನ ಒಂದು ಸೋಫಾ ತೊಗೋಬೇಕು ಅಂದರೆ ಸುಮಾರು 1.5 ವರ್ಷ ಯೋಚನೆ ಮಾಡ್ತಾರೆ. ನಾವು 1.5 ದಿನ ಯೋಚನೆ ಮಾಡ್ತೀವಿ ನಾನು ಅವಳು. ಒಂದೂವರೆ ಗಂಟೆಯಲ್ಲಿ ಸೋಫಾ ಆರ್ಡ್ರ್ ಮಾಡಿಬಿಟ್ಟಿರ್ತೀವಿ. 1.5 ದಿನ ಬರೋಕ್ಕೆ ಅಷ್ಟೇ ಅದು. ನಾವು ಟೈಮ್ ವೇಸ್ಟೇ ಮಾಡಲ್ಲ. ನಾನು ಬಟ್ಟೆ ಕೊಂಡ್ಕೊಳ್ಳೋಕ್ಕೋದ್ರೆ 5-6 ಅವಳು ಹೇಳಿ ಬಟ್ಟೆ ಕೊಂಡ್ಕೊಳ್ಳೋ ಕತೆ ಹೇಳಿ ಅವಳು ಹೆಂಗೆ ಗೊತ್ತಿಲ್ಲ. ಮೈಸೂರು ಕತೆ ಹೇಳಲ್ಲ, ಮೈಸೂರ್ದು ಹೇಳ್ಬೇಡ. ಇಲ್ಲ ಹೇಳಿ ಮ್ಯಾಮ್, ಹೇಳಿ. ಈಗ ಇವ್ರು ಮೈಸೂರಲ್ಲಿ ರಂಗಾಯಣ ಮುಂಚೆ ಇದು ಯಾವ್ದು ಮಾಡ್ಸ ಗೋರ ಮಾಡ್ಸಕ್ಕೆ ಅಲ್ಲಿಗೆ ಹೋಗಿದ್ರು, ರವೀಂದ್ರನಾಥ ಟ್ಯಾಗೋರ್. ಅಲ್ಲಿ ಹೋದಾಗ 1 ಮಂತ್ ಅಲ್ಲಿರ್ಬೇಕಾಗಿತ್ತು. ಸರಿ ರಿಹರ್ಸಲ್ಗೆ ಬಟ್ಟೆ ಎಲ್ಲ ಬೇರೆದೆಲ್ಲ ತೊಗೊಂಡೋಗಿದ್ದಾರೆ. ಸರಿ ಅಂದರೆ 1 ಮಂತ್ ಇರ್ತೀನಿ ಅಂತ ಗೊತ್ತಿಲ್ಲ. ಅಲ್ಲಿಗೆ ಹೋದ್ಮೇಲೆ ಅವ್ರು ಹೇಳಿದಂತೆ, ಇಲ್ಲ ಸರ್ ನೀವು 1 ಮಂತ್ ಮಾಡಲೇಬೇಕು ಅಂತ. ಹೋಗಿ ಬಂದು ಮಾಡೋಕ್ಕೆ ಕಷ್ಟ ಅಂದ್ಬಿಟ್ಟು ಫೋನ್ ಮಾಡಿಬಿಟ್ಟು ಹೇಳಿದ್ರು, ಇಲ್ಲೇ ಇದ್ಬಿಡ್ತೀನಿ ಅಂತ. ಓಕೆ, ಏನು ಅವ್ರಿಗೇನು 1-2 ಜೀನ್ಸ್ ಇದ್ದರೆ 4 ಟೀ ಶರ್ಟ್ ಇದ್ದರೆ ಮ್ಯಾನೇಜ್ ಮಾಡ್ಬೋದು. ಓಕೆ ಸರಿ, ಊರಿಂದ ಬರ್ತಾರೆ 1 ತಿಂಗಳಾದ್ಮೇಲೆ. ಬಟ್ಟೆ ನಾನು ಬಂದಿದ ತಕ್ಷಣ ಫಸ್ಟು ತುಂಬ ಕಮ್ಮಿ ಬಟ್ಟೆ ಆಸ್ಟ್ರೇಲಿಯಾಗೆ ಹೋದ್ವಿ, ಚಿಕ್ಕ ಬ್ಯಾಗ್ ತೊಗೊಂಡೋಗೋದು ಅಷ್ಟೇ. 3 ತಿಂಗಳಾದ್ರೆ ಅಷ್ಟೇ ತೊಗೊಳೋದು ನಾನು. ತುಂಬ ಕ್ಲೇವರ್. ಇದನ್ನ ಪ್ಯಾಕ್ ಮಾಡಿದ್ರೆ ಇಷ್ಟ ಆಗುತ್ತೆ. ಅಷ್ಟು ತಿನ್ ಬಟ್ಟೆ ತಗೋತೀನಿ ಅಷ್ಟೇ, ನೀಟ್ಲಿ ಪ್ಯಾಕ್ಡ್ ಅವ್ರು ತೊಗೊಂಡು ಹೋಗೋದು. ಸೊ ಮೈಸೂರಿಂದ ಬಂದಿದ ತಕ್ಷಣ ನಾನು ತೆಗೆದ್ಬಿಟ್ಟು ಬಟ್ಟೆ ವಾಶ್ ಮಾಡ್ಕೊಳ್ಳೋಕೆಲ್ಲ ತೊಗೊಳ್ತೀನಿ. ತೆಗಿತಾ ಇದ್ದೀನಿ, ಬರ್ತಾ ಇದೆ ಏನು ಬರ್ತದೆ ಎಲ್ಲ ಅಂಡರ್ಗಾರ್ಮೆಂಟ್ಸು. ತೊಗೊಂಡೋಗಿರ್ಲಿಲ್ಲ ಅದು. ಎಷ್ಟು 2 ಡಜನ್ ವಾಶ್ ಮಾಡಕ್ ಕಷ್ಟ ಆಗ್ಬೋದು ಅಂದ್ಬಿಟ್ಟು 2 ಡಜನ್. ಕ್ಯಾನ್ ಯು ಬಿಲೀವ್? ವಾಟ್ಸ್ ರಾಂಗ್ ವಿತ್ ಯು? ಅದು ಸೊ ದಟ್ ಸ್ಟೋರಿ ಅದಾಯಿತು. ಆಮೇಲೆ ಇನ್ನೊಂದ್ಸಲ ಬಾಂಬೆಗೆ ಹೋದರು. ಬಾಂಬೆಗೆ ಹೋದಾಗ ಶೂಟಿಂಗು 3 ದಿನ ಇತ್ತು. ಕರೆಕ್ಟಾಗಿ ನೀಟಾಗಿ ಪ್ಯಾಕ್ ಮಾಡ್ಕೊಂಡು ತೊಗೊಂಡಿದ್ದಾರೆ. ಸ್ಮಾರ್ಟ್ ಆಗಿರೋ ಪ್ಯಾಂಟು. ಹಿ ವೇರ್ಸ್ ವೆರಿ ಸ್ಮಾರ್ಟ್ ಕ್ಲೋತ್ಸ್. ಆಲ್ವೇಸ್ ಈಸ್ ವೆರಿ ವೆಲ್ ಡ್ರೆಸ್ ಫಾರ್ ದಿ ಅಕೇಶನ್. ಹಾಗಿರುತ್ತೆ. ಅಲ್ಲಿ ಬರೀ ಪ್ಯಾಂಟ್ ತೊಗೊಂಡಿದ್ದಾರೆ. ಇದು ಶರ್ಟ್ ಏನೂ ತೊಗೊಂಡೋಗಿಲ್ಲ, ಹಾಕೊಂಡಿರೋದು ಬಿಟ್ಟರೆ. ಅಲ್ಲಿಂದ ಫೋನ್ ಮಾಡಿ, ಏನೇ ಇದು ನನ್ನ ಶರ್ಟೆಲ್ಲ ಇಲ್ಲಿ ಅಂತ. ಸರ್ ಪ್ರಕಾಶ್ ಎಲ್ಲ ಮಂಚದ ಮೇಲೆ ಇಟ್ಬಿಟ್ಟು ಹಂಗೆ ಹೋಗಿದ್ಯಾ ನೀನು ಅಂದೆ. ಒಂದು ಕೆಲಸ ಮಾಡು, ನೀ ಅಲ್ಲೇ ತೊಗೊಂಬಿಡಂದೆ. ಸೊ ಹೀಸ್ ಗಾನ್ ಟು ಎ ಮಾಲ್. ಅಲ್ಲಿ ಹೋಗ್ಬಿಟ್ಟು ತೊಗೊಂಬಂದಿದ್ದಾರೆ ಬಾಂಬೆ. ಅಲ್ಲಿಗೆ ಹೋಗ್ಬಿಟ್ಟು 4 ಶರ್ಟು, ಒಂದೇ ಥರ ಶರ್ಟು. ಕಲರ್ ಒಂದೇನಾ? ಇಲ್ಲ ಸದ್ಯ ವೈಟು, ಆಫ್ ವೈಟು, ಇನ್ನೊಂದು ಬ್ರೌನು ಆ ಥರದ್ದೇನೋ ತೊಗೊಂಬಂದಿದ್ದಾರೆ. ಬಟ್ ಸೇಮ್ ಶರ್ಟ್ಸ್. ಸರ್ ಪ್ರಕಾಶ್ ಬೇರೆ ಇನ್ನೇನು ಸಿಗಲಿಲ್ಲ ನನಗೆ. ಇಲ್ಲ, ಅದು ಕ್ಲೋಸ್ ಮಾಡಿಬಿಡ್ತಿದ್ರು, ಅದು ಏನೂ ಇಲ್ಲ. ಇಟ್ ಜಸ್ಟ್ ಟು ಡಿಫೆಂಡ್ ಹಿಮ್ಸೆಲ್ಫ್ ಕ್ಲೋಸ್ ಮಾಡಿಬಿಡ್ತಿದ್ರು ತಂದೆ.